ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಎಳೆದು ತಂದ ರಥವನ್ನ ಸಾಧ್ಯವಾದರೆ ಮುಂದಕ್ಕೆ ತೆಗೆದುಕೊಂಡು ಹೋಗಿ, ಆದರೆ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಎಳೆಯಕ್ಕೆ ಹೋಗ್ಬೇಡಿ, ಇದ್ದಲ್ಲೇ ಬಿಟ್ಟು ಬಿಡಿ ಅಂತೇಳಿ. ಜಯಂತಿಗಳು ಅಂತಂತಂದ್ರೆ ಕೇವಲ ಜಾತ್ರೆಗಳ ರೂಪದಲ್ಲಿ ಮಾಡುವಂತಹ ಸಮಯ. ಎಷ್ಟರ ಬಿಸಿಲಲ್ಲಿ ಕುಣಿದು ಕುಪ್ಪಳಿಸಿ ಮೆರವಣಿಗೆ ಮಾಡ್ಕೊಂಡ್ ಬಂದು ಪ್ರಸಾದ ಸಮಯಕ್ಕೆ ಪ್ರಸಾದಕ್ಕೆ ಹೋಗ್ಬಿಡೋದು. ಜಯಂತಿಗಳು ಜಾತ್ರೆಗಳಲ್ಲ, ಜಯಂತಿಗಳು ಜಾಗೃತಿಯ ತಾಣಗಳು ಅಂತೇಳಿ. ಮೂಢನಂಬಿಕೆ ಕಂದಾಚಾರ ಅಮ್ಮನ್ ಜಾತ್ರೆ ಬಂತು ಅಂತೇಳಿ ಕುರಿ ಕೋಳಿ ಕಡ್ದು ಬಿಟ್ಟು ಜಾತ್ರೆ ಮಾಡಿ ಸಾಲ ಮಾಡಿ ಜಾತ್ರೆ ಮಾಡಿದ್ರೆ ಅದು ಆಧ್ಯಾತ್ಮ ಅಲ್ಲ. ಯಾವ ದೇವರು ಪ್ರಾಣಿ ಬಲಿ ಅಂತ ಕೊಡಲ್ಲ. ಆಹಾರ ನಿಮ್ಮ ವೈಯಕ್ತಿಕ ವಿಚಾರ, ನಿಮಗ್ ಬೇಕಾ ಯಾವ್ದು ಬೇಕಾದ್ರೆ ಸ್ವೀಕಾರ ಮಾಡ್ರಿ. ದೇವ್ರು ಹೇಳತ್ತೆ ಅಂತ ಯಾಕೆ ಹೇಳ್ತೀರಿ ನೀವು? ಮುನಿಯಪ್ಪರಿಗೆ ಆಸೆ ಇತ್ತು ಮಗಳು MLA ಆಗ್ಬೇಕು ಅಂತ, ಇತ್ತಿಲ್ಲಮ್ಮ, ಮಾಡಿದ್ರು. ಹಂಗೆ ನಮಗೂ ಒಂದು ಆಸೆ ಐತಿ, ನಮ್ ಸಮಾಜದಲ್ಲಿ MLA ಆಗ್ಬೇಕು ಅಂತೇಳಿ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಸಂದರ್ಭ ಹೆಂಗೆ ಅಂದ್ರೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಅಂತ ಸಂದರ್ಭದಲ್ಲಿ ನಾವು ಕೂಡ ಭವಿಷ್ಯದ ದಿನಮಾನಗಳಲ್ಲಿ ಯಾರಾದ್ರೂ ಚಲಪತಿಯರ ಆಗ್ಲಿ, ಮೋಹನ್ ಕೃಷ್ಣರಾಗ್ಲಿ, ನಾರಾಯಣ ಸ್ವಾಮಿರಾಗ್ಲಿ, ನಮ್ಮ CB ಗೋಪಾಲ್ ಆದ್ರೂ ಆಗ್ಲಿ, ಮತ್ತಾದ್ರಾಗ್ಲಿ, ಬರುವ ದಿನಮಾನಗಳಲ್ಲಿ ಅವ್ರ MLAಗಳಾಗ್ಬೇಕು. ಬಹುಶಃ ಮುನಿಯಪ್ಪರು ಮೊದಲನೇ ಬಾರಿ ಸೋತಿದ್ದಕ್ಕೆ ನಾವು ಕಾರಣ ಒಂದ್ ರೀತಿಯಲ್ಲಿ. ಏನಪ್ಪಾ LG, ಒಂದ್ ರೀತಿಯಲ್ಲಿ ನಾವು ಕಾರಣ. ಪಾಪ ಮೊದಲನೇ ಸತಿ ಅವ್ರು ಸೋಲೋದಕ್ಕೆ. ಸದಾಶಿವ ಆಯೋಗದ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ವಿ. ಈ ಸಮುದಾಯಕ್ಕೆ ಮಾರಕವಾಗಿದ್ದನ್ನ ನಾವು ಒಪ್ಕೊಳಕ್ಕಾಗಲ್ಲ ಅಂತೇಳಿ ಅವತ್ತು ಮುಂಚೂಣಿ ನಾಯಕತ್ವನ ಮುನಿಯಪ್ಪರು ವಹಿಸ್ಕೊಂಡಿದ್ರು. ಅವರು ಸೋತಿದ್ರು ಕಾರಣಾಂತರಗಳಿಂದ, ಬೇರೆ ಬೇರೆ ಕಾರಣಗಳಿದ್ದಿರ್ಬೋದ. ನಾವೊಂದು ಪಾತ್ರ ವಹಿಸ್ಬಿಟ್ಟಿದ್ವಿ. ಅವಾಗ ಸೋತಿದ್ರು. ನಮಗೆ ಪ್ರಧಾನಿ 2ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಆಮಂತ್ರಣ ಬಂದಿತ್ತು. ಕರ್ನಾಟಕದ 4-5 ಜನ ಸ್ವಾಮೀಜಿಗಳಿಗೆ ಆಮಂತ್ರಣ. ನನಗೂ ಮಾದಾರ ಚೆನ್ನೈ ಸ್ವಾಮಿಗಳಿಗೆ ಎಲ್ಲ ಜೊತೆಗೆ ಬಂದಿತ್ತು. ಸಂದರ್ಭ ಡೆಲ್ಲಿಗೆ ಹೋಗಿ ಎಲ್ಲಿ ಉಳಿಬೇಕು ಅಂತಂದ್ರೆ ಮುನಿಯಪ್ಪರ ಮನೆಗೆ ಉಳಿದಿದ್ವಿ. ಮೊದಲನೇದಾಗಿ ಇತ್ತೀಚೆಗೆ ಅವ್ರಿಗೆ ಡಾಕ್ಟರೇಟ್ ಬಂತು. ಅವ್ರಿಗೊಂದ್ಸತಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಕೆಲಸ. ಚಪ್ಪಾಳೆ ತಟ್ಟಿದ್ರೆ ಗೊತ್ತಾ, ಒಡೆಯರಿಗೂ ನಿಮ್ಗೂ ಖುಷಿ ಆಗ್ಬೇಕು, ಚಪ್ಪಾಳೆ ತಟ್ಟಿಸ್ಕೊಂಡಿದ್ದ ಅವ್ರಿಗೂ ಖುಷಿ ಆಗ್ಬೇಕು. ಕೈ ಎತ್ತಿರಿ, 2 ಕೈ ಜೋರ ಚಪ್ಪಾಳೆ ತಟ್ಟಿ ನೋಡೋಣ, ಜೋರಾಗಿ. ನಿಮ್ಗೂ ಖುಷಿ ಆಗ್ಬೇಕು, ಅವ್ರಿಗೂ ಖುಷಿ ಆಗ್ಬೇಕು, ಹೌದಲ್ಲ? ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ರಾಜಕಾರಣಿಗಳು, ಸ್ವಲ್ಪ ಸೌಂಡ್ ಕಟ್ಬಿಡಪ್ಪ ಸಾಕು. ಹಿರಿಯ ರಾಜಕಾರಣಿಗಳು ಸಮುದಾಯದ ಆಂತರ್ಯವನ್ನು ಬಹಳ ಚೆನ್ನಾಗಿ ಅರ್ಥೈಸಿಕೊಂಡಿರುವಂತಹ ಎಂ ನಾರಾಯಣ ಸ್ವಾಮಿ ಅವರಲ್ಲಿ, JCB ನಾರಾಯಣ ಸ್ವಾಮಿ ಅವರಲ್ಲಿ, ಸಮುದಾಯದ ಅಧ್ಯಕ್ಷರಾಗಿರುವಂತಹ, ಅವ್ರಿಗೆ ಎಲ್ಲರ ನಾಟಕನೂ ಗೊತ್ತು, ಅವ್ರಿಗೆ ನಾಟಕ ಆಡೋಕ್ಕೂ ಗೊತ್ತು, ಆದ್ರೆ ಜೀವನದಲ್ಲಿ ನಾಟಕ ಆಡಕ್ ಬರಲ್ಲ. ಅವ್ರಿಗೆ ನೇರ ನಿಷ್ಠೂರವಾಗಿರ್ತಾರೆ. ಅಂತ ವಿಭಿನ್ನ ಮುಖ ಹೊತ್ಕೊಂಡಿರುವಂತಹ CB ಗೋಪಾಲ್ ರವರಲ್ಲಿ, ತಾಲೂಕಿನ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಅವರಲ್ಲಿ, ಊರು ತುಂಬಾ ಚೆನ್ನಾಗಿ ಫ್ಲೆಕ್ಸ್ ಹಾಕಿದ್ದಾರೆ. ಚಲಪತಿ ಅವರಲ್ಲಿ, ಈಗ ನಮ್ಗೆ ಪ್ರಸಾದ ವ್ಯವಸ್ಥೆ ಮಾಡಿರುವಂತಹ ಅನಂತರಾಯಪ್ಪರದ ನಾರಾಯಣಪ್ಪ ಅವರಲ್ಲಿ, ಯುವಕರಿಗೆ ಆದರ್ಶ ಡೈರಿಂಗ್ ಅಂತಂದ್ರೆ ನಮ್ಮ LG ಮುನ್ರಾಜ್, ಎಲ್ಲಿದ್ದಾರೆ LG ಮುನ್ರಾಜ್ ಅವರಲ್ಲಿ, ಎಲ್ಲರಿಗೆ ಮಾಸ್ಟರ್ ಮೈಂಡ್ ಅಂತಂದ್ರೆ ವರದನಹಳ್ಳಿ ವೆಂಕಟೇಶ್, ಎಲ್ಲೋದ್ರು ಇಲ್ಲ ಇದ್ದಾರೆ, ವರದನಹಳ್ಳಿ ವೆಂಕಟೇಶ್ ಅವರಲ್ಲಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರಗಂತೆ ಅಂತೇಳಿ. ಆ ಶಾಲೆ ಬಹಿರ್ಮುಖವಾದಾಗ ಸಮಾಜ ಜಾಗೃತಿ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ವಿಜಯಲಕ್ಷ್ಮಿ ತಾಯಿ ಎಷ್ಟು ಅದ್ಭುತವಾಗಿ ಮಾತಾಡ್ತು. ಬಹುಶಃ ನಾನು ಅವ್ರ ಮೈಕ್ ಹಿಡಿದಿದ್ದು ನೋಡಿರ್ಲಿಲ್ಲ ಎಲ್ಲೋ, ಅವರ ಕಾರ್ಯವೈಖರಿ ಕೇಳಿದ್ದೆ. ಇವತ್ತು ಬಹಳ ಚೆನ್ನಾಗಿ ಶಾಸಕರನ್ನ ಚೆನ್ನಾಗಿ ಲಾಕ್ ಮಾಡಿದ್ರು, ನಿಮಗೂ ಚೆನ್ನಾಗಿ ಜಾಗೃತಿ ಮಾಡಿದ್ರು. ಈ ರೀತಿ ಇರುವಂತಹ ವಿಶೇಷವಾಗಿರುವಂತಹ ಆಲೋಚನೆ ಇರುವಂತಹ ತಾಯಿಯವರು ನಮ್ಮ ನಿಗಮದ DO ಇಲ್ಲ DM ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ವೇದಿಕೆ ಮೇಲೆ ಇದ್ದಾರೆ, ಕಡಿಮೆ ಹೆಸರು ಕೊಟ್ಟಿದ್ದಾರೆ.
ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರಲ್ಲಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸದ್ಭಕ್ತರಲ್ಲಿ, ಮಾಧ್ಯಮದವರಲ್ಲಿ ಶರಣಾರ್ಥಿಗಳು. ನಮ್ಮ ಗುರುಗಳು ಹೇಳಿದ್ದಾರೆ, ಒಂದು 3 ಕಡೆ ಮಾತಾಡಕ್ ಹೋಗ್ಬೇಡ್ರಿ ಅಂತಂದು. ಒಂದು, ಹಸಿದವರ ಮುಂದೆ ನಿಮಗೆ ಏನ್ ಹಾಕಿದ್ರು ತಲೆಗೆ ಹೋಗಲ್ಲ. ಎರಡನೇದು, ಈ ಸಿನಿಮಾ ನಟ ನಟಿಯರು ಬಂದಿರ್ತಲ್ಲ ಮನೋರಂಜನೆ, ಅವ್ರು ಬಂದ ವೇದಿಕೆಯಲ್ಲಿ ಮಾತಾಡಕ್ ಹೋಗ್ಬಾರ್ದು, ಮನೋರಂಜನೆಗೆ ಬಂದಿರುವಂತಹ ಆಡಿಯನ್ಸ್ ಮುಂದೆ. ಮೂರನೇದು, ಈ ಮದುವೆಗೆ ಬಂದರ ಮುಂದೆ ಮಾತಾಡಕ್ ಹೋಗ್ಬಾರ್ದು. ಎಲ್ಲರ ರೋಲ್ ಗೋಲ್ಡು, ಸೀರೆ ಎಲ್ಲ ಬೆಲೆ ಅಲ್ಲೇ ಕಟ್ತಿರ್ತಾರೆ, ನಿಖರವಾದ ಬೆಲೆ ಹೇಳಿ ಅಂತೇಳಿ. ಈಗ ನಿಮ್ಗೆ ಹಸಿವಾಗಿದೆ, ಅಲ್ಲಿ ಒಂದಿಷ್ಟು ಜನ ಪಾಪ ನಿಮ್ಮ ತಡೆದ ಇಟ್ಕೊಂಡು ಕೂತಿದ್ದಾರೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಶಾಸಕರು ಕೂಡ ಮಾತಾಡಬೇಕಾಗಿದೆ. ಅದನ್ನು ಕೂಡ ಅವಲೋಕಿಸ್ತಾ ಬಹಳ ಸ್ಪಷ್ಟವಾಗಿ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ, ಬೋವಿ ಸಮುದಾಯ ವರ ಮತ್ತು ಶಾಪ. ಬೋವಿ ಸಮುದಾಯಕ್ಕೆ ವರ ಅಂತಂತಂದ್ರೆ ಅದು ಸಿದ್ದರಾಮೇಶ್ವರರು ಅಂತೇಳಿ. ಯಾಕೆ? ಸಿದ್ದರಾಮೇಶ್ವರರ ವಚನಗಳನ್ನ ಅಧ್ಯಯನವನ್ನು ಮಾಡಿದಾಗ ಅರ್ಥ ಆಗುವಂತಹದ್ದು ಅವರೊಬ್ಬ ಸಮಾಜ ಸುಧಾರಕರು ಅಂತೇಳಿ, ಧಾರ್ಮಿಕ ಸುಧಾರಕರು, ಲೋಕ ಕಲ್ಯಾಣ ಆತ್ಮ ಕಲ್ಯಾಣವನ್ನ ಜೊತೆಗೆ ಹೇಗೆ ಸಾಗಿಸಬೇಕು ಎನ್ನುವಂತ ತಿಳುವಳಿಕೆ ಪ್ರಜ್ಞಾವಂತಿಕೆ ಇರುವಂತಹರು ಅಂತೇಳಿ. ಸಿದ್ದರಾಮೇಶ್ವರರು ಕ್ಷಾಮದ ನಾಡಿನಲ್ಲಿ ಜಲವನ್ನ ತಂದು ತಜ್ಞರಾಗಿ ಗುರುತಿಸಿಕೊಂಡಿರುವಂತಹರು. ಸಿದ್ದರಾಮೇಶ್ವರರು ಬಹಳ ವಿಡಂಬನಾತ್ಮಕವಾಗಿ ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡಿದಂತರು. ಅಭಿಮಾನ ಗರ್ವ ಹೆಚ್ಚಾಗುವಂತದ್ದು ಅವರು ಬೋವಿ ಸಮುದಾಯದ ಕುಲ ತಿಲಕರು ಅನ್ನೋದಕ್ಕೋಸ್ಕರ ಅಂತ. ಇಂತಹ ಸಿದ್ದರಾಮೇಶ್ವರ ನಮಗೆ ವರ ಆದ್ರೆ, ಇಂತಹ ಸಿದ್ದರಾಮೇಶ್ವರರ ಅನುಯಾಯಿಗಳಾಗಿರುವಂತಹ ನಾವುಗಳು ಜಯಂತಿಗಳು ಅಂತಂತಂದ್ರೆ ಕೇವಲ ಜಾತ್ರೆಗಳ ರೂಪದಲ್ಲಿ ಮಾಡುವಂತಹ ಸಮಯ. ಎಷ್ಟರ ಬಿಸಿಲಲ್ಲಿ ಕುಣಿದು ಕುಪ್ಪಳಿಸಿ ಮೆರವಣಿಗೆ ಮಾಡ್ಕೊಂಡ್ ಬಂದು ಪ್ರಸಾದ ಸಮಯಕ್ಕೆ ಪ್ರಸಾದಕ್ಕೆ ಹೋಗ್ಬಿಡೋದು. ಜಯಂತಿಗಳು ಜಾತ್ರೆಗಳಲ್ಲ, ಜಯಂತಿಗಳು ಜಾಗೃತಿಯ ತಾಣಗಳು ಅಂತೇಳಿ. ಜಯಂತಿಗಳು ನಿಮಗೇನೋ ಒಂದು ಸಮಯ ವ್ಯರ್ಥವನ್ನ ಮಾಡುವಂತಹ ಹಬ್ಬ ಅಲ್ಲ. ನಿಮ್ಮ ಬರುವ ಸಮಯವನ್ನ ಅಮೂಲ್ಯವಾಗಿಸುವಂತಹ ಈ ಹಬ್ಬಗಳು ನಿಮ್ಮನ್ನ ಜಾಗೃತಿ ಮೂಡಿಸುವಂತಹದ್ದು. ವ್ಯರ್ಥ ಸಮಯ ಮಾಡದೆ ಅಮೂಲ್ಯ ಸಮಯವನ್ನ ನಿಮ್ಮ ಸಮಯವನ್ನಾಗಿ ಮಾಡೋದಕ್ಕೆ ಜಯಂತಿಗಳನ್ನ ಮಾಡುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮೇಶ್ವರರು ಒಂದು ಮಾತನ್ನು ಹೇಳ್ತಾರೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಅರಿತವರು ಜ್ಞಾನದಲ್ಲಿ ಆರುವರಲ್ಲದೆ ಅಜ್ಞಾನದಲ್ಲಿ ಆರರು ನೋಡ. ನಾವೆಲ್ಲ ಜ್ಞಾನವಂತರಾಗ್ಬೇಕು ಎನ್ನುವಂತಹದ್ದು. ಈ ಜ್ಞಾನವಂತರ ಆಗ್ಬೇಕು ಎನ್ನುವಂತ ಹಿನ್ನೆಲೆಯಲ್ಲೇ 3 ಕ್ರಾಂತಿಗಳನ್ನ ಈ ಸಮುದಾಯ ಮಾಡಬೇಕಾಗುತ್ತೆ. ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳು, ನಿಮ್ನಾತಿ ನಿಮ್ನ ವರ್ಗದ ಸಮುದಾಯಗಳು ಮುಖ್ಯವಾಹಿನಿಗೆ ಬರಬೇಕು ಅಂತಂತಂದ್ರೆ, ಸಮಾಜದಲ್ಲಿ ಗೌರವವನ್ನ ಸಂಪಾದನೆಯನ್ನ ಮಾಡಬೇಕು ಅಂತಂದ್ರೆ ಕ್ರಾಂತಿಕಾರಿಗಳಾಗ್ಬೇಕು. ಕ್ರಾಂತಿಕಾರಿಗಳಾಗೋದು ಅಂತಂತಂದ್ರೆ ಕೇವಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತಹದ್ದು, ಕಲ್ಲು ತೂರಾಟಗಳನ್ನ ಮಾಡುವಂತಹದ್ದು, ಬಹಿರ್ಮುಖ ರಸ್ತೆಗಳನ್ನ ತಡೆದು ಹೋರಾಟ ಮಾಡುವಂತದಕ್ಕೆ ಅಷ್ಟೇ ಕ್ರಾಂತಿ ಅನ್ನೋದಿಲ್ಲ. ಯಾವ ರಕ್ತಪಾತವಾಗದೆ, ಯಾರಿಗೂ ತೊಂದರೆ ಕೊಡದೆ ನಮ್ಮೊಳಗೆ ನಾವು ಆಗುವಂತಹ ಜಾಗೃತಿ ನಿಜವಾದ ಕ್ರಾಂತಿ. ಅಂತಹ ನಿಜವಾದ ಕ್ರಾಂತಿ ಯಾವುದರಿಂದ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ, ಮೊದಲನೇದು ಅಕ್ಷರ ಕ್ರಾಂತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡಿ.
ನಾರಾಯಣ ಗುರುಗಳು ಏನ್ ಹೇಳಿದ್ರು 18ನೇ ಶತಮಾನದಲ್ಲಿ, ನಿಮಗೆ ಸ್ವಾತಂತ್ರ್ಯ ಬೇಕೆ, ಅದು ಮತ್ತೊಬ್ಬರಿಂದ ಹಸ್ತಾಂತರ ಆಗುವಂತದಲ್ಲ, ನಮ್ಮೊಳಗೆ ನಾವು ಕಂಡುಕೊಳ್ಳುವಂತಹದ್ದು. ಅರ್ಥಾತ್ ವಿದ್ಯೆಯಿಂದ ಸ್ವಾತಂತ್ರ್ಯರಾಗ್ರಿ. ವಿದ್ಯೆಯಿಂದ ಹೇಗೆ ಸ್ವಾತಂತ್ರ್ಯ ಆಗ್ಲಿಕ್ಕೆ ಸಾಧ್ಯತೆ? ನಿಮ್ಮನ್ನ ಯಾರಾದ್ರೂ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನಸ್ಸನ್ನ, ಹೃದಯವನ್ನ, ಬುದ್ಧಿಯನ್ನ, ಭಾವನ ಮತ್ತೊಬ್ಬರು ಕಂಟ್ರೋಲ್ ತಗೊಳ್ತಾರಂತಂದ್ರೆ ಅದು ನಿಮಗೆ ಜಾಗೃತಿನ ಕೊಡಬೇಕು. ನಿಮ್ಮೊಳಗೆ ಪ್ರಜ್ಞಾವಂತಿಕೆ ಮೂಡಬೇಕಾಗತ್ತೆ, ನಿಮ್ಮೊಳಗೆ ತಿಳುವಳಿಕೆ ಬರಬೇಕಾಗತ್ತೆ, ನಿಮ್ಮೊಳಗೆ ನೀವೇ ವಿಮರ್ಶಕರಾಗಬೇಕಾಗತ್ತೆ. ಇದೆಲ್ಲ ಯಾವಾಗ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನೀವು ಇತಿಹಾಸವನ್ನೇ ಒಮ್ಮೆ ಗಮನಿಸಿ ನೋಡ್ರಿ. ಈ ನಾಡನ್ನ, ಈ ಜಗತ್ತನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಆಳಿದ್ದಾರೆ ಅಂತಂತಂದ್ರೆ ಅದು ಅಕ್ಷರದ ವಾರಸ್ದಾರಕ್ಕೆ ಯಾರು ಹಿಡ್ಕೊಂಡಿದಾರೋ ಅವರು ಈ ಜಗತ್ತನ್ನ ಆಳ್ವಿಕೆನ ಮಾಡಿದ್ದಾರೆ ಅಂತೇಳಿ. ಒಂದು ರಾಜರಾಗಿ ಆದ್ರೂ ಆಳ್ವಿಕೆ ಮಾಡಿದರೆ, ಇಲ್ಲ ರಾಜ ಗುರುಗಳಾಗಿ ಆದ್ರೂ ಪರೋಕ್ಷವಾಗಿ ಆಳ್ವಿಕೆನ ಮಾಡಿದರೆ. ಯಾರು ಅಕ್ಷರದಿಂದ ದೂರ ಇದ್ದಾರೆ ಅವರು ಆಳುಗಳಾಗಿ, ಕೇವಲ ಸೇವಕರಾಗಿ ತಮ್ಮ ಬದುಕಿಗೆ ಮಾತ್ರ ಸೀಮಿತವಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಕಂಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟರು. ಇದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು, ಸಿದ್ದರಾಮೇಶ್ವರರು ಎಲ್ಲ ಕುಲದವರನ್ನ ಕರೆದು 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 ಯಾರು ಅಕ್ಷರದಿಂದ ದೂರ ಇದ್ರೋ ಅವರಿಗೆ ಮೊದಲು ಸ್ವಾನುಭಾವನ ಕೊಟ್ಟರು. ತಮ್ಮ ಅನುಭವನ ವಚನಗಳ ಮೂಲಕ ಬರೆದಿಡಲಿಕ್ಕೆ ಪ್ರೇರಣೆ ಕೊಟ್ಟಿದ್ರು. ವಚನಗಳನ್ನ ಬರೀಲಿಕ್ಕೆ ಪ್ರೇರಣೆ ಆಯ್ತು ಅಂತಂದ್ರೆ ಅವರು ಅವತ್ತಿನ ಕಾಲದ ಅಕ್ಷರದ ಒಡೆಯರಾದ್ರು ಅಂತೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು? ಬಸವಾದಿ ಶಿವಶರಣರು ಅದೇ ಕಾರ್ಯವನ್ನ ಮಾಡಿದ್ರು. ಮೊದಲು ಎಲ್ಲರಿಗೆ ಶಿಕ್ಷಣವನ್ನ, ಪ್ರಜ್ಞಾವಂತಿಕೆನ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು. ನಿಮ್ಮ ಇತಿಹಾಸವನ್ನ ನೀವು ಭವ್ಯವಾಗಿ ರೂಪಿಸ್ಕೋಬೇಕು ಅಂತಂದ್ರೆ, ನಿಮ್ಮ ಇತಿಹಾಸವನ್ನ ನೀವು ದಿವ್ಯತೆಯಿಂದ ಕೂಡಿಸ್ಕೊಳ್ಬೇಕು ಅಂತಂತಂದ್ರೆ ನೀವು ನಿಮ್ಮ ಇತಿಹಾಸವನ್ನ ಮತ್ತೊಬ್ಬರಿಗೆ ಕೊಡೋದಲ್ಲ ಬರೀಲಿಕ್ಕೆ, ನಿಮ್ಮ ಇತಿಹಾಸವನ್ನ ನೀವೇ ಬರ್ಕೊಳ್ಬೇಕಾಗತ್ತೆ. ಅದು ಬಹಳ ಸುವರ್ಣ ಅಕ್ಷರಗಳಿಂದ. ಆ ಸುವರ್ಣ ಅಕ್ಷರಗಳು ನಿಮ್ದಾಗಬೇಕಂತಂದ್ರೆ ಆ ಅಕ್ಷರದ ವಾರಸ್ದಾರರು ನೀವಾಗ್ಬೇಕಾಗುತ್ತೆ. ಅದಕ್ಕೆ ಹೆಚ್ಚು ನಿಮ್ಮ ಮಕ್ಕಳಿಗೆ ಶಿಕ್ಷಣವಂತರಾಗಿ ಮಾಡುವಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಮೊದಲೆಲ್ಲ ಕುಲವೃತ್ತಿಗಳಿದ್ರು. ಕುಲವೃತ್ತಿಗಳು ಯಾರು ಕುಲವೃತ್ತಿಯನ್ನ ಮಾಡ್ತಿದ್ರು ಅವರು ಆ ಬದುಕಿನಲ್ಲಿ ಜೋಡಿಸ್ಕೊಳ್ತಾ ಹೋಗ್ತಾ ಇದ್ರು. ಒಂದು ಕಾಲ ಇತ್ತು, ಎಂತ ಕಾಲ ಅಂತಂತಂದ್ರೆ ಗುಡಿ ಕಟ್ಟಿದವ್ರಿಗೆ ಗುಡಿಯೊಳಗೆ ಬಿಡ್ಕೊಳ್ತಾ ಇರ್ಲಿಲ್ಲ. ಪಾದಗಳು ಮಸಿ ಹಾಕ್ಬಾರ್ದು, ಮುಳ್ಳು ತುಳಿಬಾರ್ದು ಅಂದ್ರೆ ಪಾದರಕ್ಷೆಗಳನ್ನ ಮಾಡ್ಕೊಡೋರಿಗೆ ನಮ್ಮ ಬೀದಿಗಳಲ್ಲಿ ಬಿಡ್ಕೊಳ್ತಾ ಇರ್ಲಿಲ್ಲ. ಯಾರು ನಮ್ಮ ಕಾಯಕವನ್ನ ಅಸಡ್ಡವಾಗಿ ಕಾಣ್ತಾ ಇದ್ರು, ಬೆಂಗಳೂರಲ್ಲಿ ಹೋಗಿ ನೋಡ್ರಿ, ಒಂದಿದೆ ಪಾದುಕ ಫುಟ್ ವೇರ್ ಅಂತೇಳಿ, ಮಲ್ಲೇಶ್ವರಂ ಒಂದು ಅಂಗಡಿ ಇದೆ, ಹೋಗಿ ನೋಡ್ರಿ ನೀವು. ಪಾದುಕ ಫುಟ್ ವೇರ್ ಅಂತಿದೆ. ಇದೇ ಹೊಸ ತರ ಐತಲ್ಲ, ನಮಗೆ ಸಮೀಪ ಇರೋ ಶಬ್ದ ಐತಲ್ಲ ಪಾದುಕ ಅಂತ ಹೋಗಿ ಕೇಳಿದ್ವಿ. ಸುಮ್ನೆ ಹಾಗೆ ಕೇಳಿದ್ರೆ ನಾನು ವಿಪ್ರರಿದ್ದೇವೆ ಅಂತಂದ್ರು. ವಿಪ್ರರಂದ್ರೇನು? ಬ್ರಾಹ್ಮಣ. ಯಾರು ಒಂದು ಕಾಲದಲ್ಲಿ ಪಾದರಕ್ಷೆಗಳನ್ನ ಮಾಡಿಕೊಡೋರು ನೀವು ದೂರ ಇರ್ಬೇಕಂತ ಇದ್ದಲ್ಲ, ಅದೇ ಪಾದರಕ್ಷೆಗಳನ್ನ ಮಾರುವಂತ AC ಅಂಗಡಿ ಇಟ್ಕೊಂಡಿದ್ದಾರೆ. ಇವತ್ತು ಬದಲಾದ ಕಾಲಘಟ್ಟದಲ್ಲಿ ಹಣ ಮುಖ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ಯಾವ ಕಾಯಕನು ಕೀಳಾಗಿಲ್ಲ, ಯಾವ ಕಾಯಕನು ಮೇಲಾಗಿಲ್ಲ. ಕಾಯಕ ಮುಖ್ಯ ಆಗಿದೆ. ಪೂರ್ವ ಕಾಲದಿಂದನೂ ಕೂಡ ಕಾಯಕ ಎಲ್ಲರಿಗೂ ಮುಖ್ಯ ಆಗಿತ್ತು. ಆದ್ರೆ ವಿಕ್ಷಿಪ್ತ ಮನಸ್ಸುಗಳು ಏನ್ ಮಾಡಿದ್ವು ಅಂತಂದ್ರೆ ಕಾಯಕವನ್ನ ಮೇಲು ಕೀಳಾಗಿ ಮಾಡಿ, ಕಾಯಕ ಸೂಚಕ ಶಬ್ದಗಳನ್ನ ಜಾತಿ ಮಾಡಿ, ಜಾತಿಗಳಿರುವಂತಹ ಮನಸ್ಸುಗಳನ್ನ ತುಳಿಯುವ ಕೆಲಸವನ್ನ ಮಾಡ್ಕೊಂಡು ಬಂದ್ರು. ಇವತ್ತು ಅದನ್ನ ನಾವು ತೊಳೆಯುವ ಕೆಲಸವನ್ನ ಮಾಡಬೇಕಾಗಿದೆ. ತೊಳೆಯುವ ಕೆಲಸ ಯಾವುದರಿಂದ ಸಾಧ್ಯ ಅಂದ್ರೆ ಅದು ಶಿಕ್ಷಣದಿಂದ ಸಾಧ್ಯ. 2ನೇ ಕ್ರಾಂತಿ ನೀವು ಮಾಡ್ಬೇಕಾಗಿರೋಂಥದ್ದು ಆರ್ಥಿಕ ಕ್ರಾಂತಿ. ಆರ್ಥಿಕ ಕ್ರಾಂತಿ ಅಂತಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಬೆಳಗಿಂದ ಸಂಜೆ ತನಕ ಶ್ರಮಿಕ ವರ್ಗದವ್ರು ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ. ಬಹುಶಃ ಶ್ರಮಿಕ ವರ್ಗದವರಿಗೆ ಭಿಕ್ಷೆ ಬೇಡಿ ಗೊತ್ತಿಲ್ಲ, ದುಡಿದು ಬದುಕು ಗೊತ್ತವ್ರಿಗೆ. ಅವ್ರ ಹೊಟ್ಟೆಗಳನ್ನ ಅವ್ರು ನಂಬಿದ್ದಾರೆ, ಬೇರೆ ಯಾರನ್ನು ನಂಬಿಲ್ಲ. ಆದ್ರೆ ದುರಂತ ಅಂದ್ರೆ ಏನಂತಂದ್ರೆ ಕಾಯಕ ಮಾಡಿದ್ಮೇಲೆ ಸಂಜೆ ಹೋಗಿ ಟ್ಯಾಕ್ಸ್ ಕಟ್ಟು ಬರ್ತಾರೆ.
ಸಂಜೆ ಹೋಗ್ಬಿಟ್ಟು ಟ್ಯಾಕ್ಸ್ ಕೊಟ್ಟು ಬರ್ತಾರೆ. ಸರ್ಕಾರ ಉದ್ಧಾರ ಮಾಡ್ಬೇಕು, ನಮ್ಮಿಂದನೇ ಸರ್ಕಾರ ನಡೆಯೋದು, ಮತ್ ಸರ್ಕಾರ ನಡೆಸೋದು ಹೆಂಗೆ ಅಂತೇಳಿ ಟ್ಯಾಕ್ಸ್ ಕಟ್ ಬರಕ್ ಹೋಗ್ತಾರೆ. ನೀವು ಒಂದು ಶಾಪ ಆಗಿರುವಂತಹ, ಶೋಷಿತ ವರ್ಗಗಳಿಗೆ ಶಾಪ ಆಗಿರುವಂತಹ ದುಶ್ಚಟದಿಂದ ದೂರ ಆದ್ರೆ ಶಾಪ ವಿಮುಕ್ತಿ ಆಗೋಗ್ಬಿಡುತ್ತೆ ಅಂತೇಳಿ, ಉದ್ಧಾರ ಆಗೋಗ್ಬಿಡ್ತೀರ ಅಂತೇಳಿ. ಆರ್ಥಿಕತೆಯ ಒಂದು ಭಾಗವಾಗಿ ಗಳಿಕೆ, ಬಳಕೆ, ಉಳಿಕೆ ಸೂತ್ರವನ್ನು ಅಳವಡಿಸ್ಕೊಳ್ಬೇಕು. ಗಳಿಸೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಇವತ್ತೇನು ದಿನಗೂಲಿ ಕಡಿಮೆ ಇಲ್ಲ. ನಿಮ್ಮ ಕಟ್ಟಡ ಕಾರ್ಮಿಕರಿಗೆ, ಬಂಡೆ ಹೊಡೆರಿಗೆ ಕನಿಷ್ಠ 600 ರೂಪಾಯಿಂದ ಹಿಡಿದು 6,000 ರೂಪಾಯಿ ಕೂಡ ಕೂಲಿ ಇದೆ. ಒಳ್ಳೆ ಶಿಲ್ಪಿಗಳಿಗೆ ದಿನಕ್ಕೆ 5,000-6,000 ರೂಪಾಯಿ ಕೂಲಿ ಕೊಡ್ತಾರೆ. 600 ರೂಪಾಯಿಂದ 6,000 ರೂಪಾಯಿ ದಿನದ ಕೂಲಿ ಇದೆ. ಅದನ್ನ ಹೆಂಗೆ ಬಳಸಿ ಉಳಿಸ್ಬೇಕು ಅಂತ ಗೊತ್ತಾಗಬೇಕು. ನಾನು ಹೇಳ್ತಿರ್ತೀನಿ, ಶ್ರೀಮಂತ ಅಂತಂದ್ರೆ ದುಡ್ಡು ಕೊಡೋನಲ್ಲ. ಶ್ರೀಮಂತ ಅಂತಂದ್ರೆ ಯಾರು? ನಿಮಗ್ ದಾನ ಕೊಡ್ತಾನಲ್ಲ, ದಾನ ಕೊಡೋನು ಶ್ರೀಮಂತ ಅಲ್ಲ. ಬೇಡದೇ ಇರುವವನು ಶ್ರೀಮಂತ. ಬೇಡಬಾರ್ದು, ಬೇಡದೇ ಇರೋನು ನಿಜವಾದ ಶ್ರೀಮಂತ. ಬೇಡಬಾರ್ದಂದ್ರೆ ನಿಮ್ ಖಜಾನೆ ಯಾವಾಗ್ಲೂ ತುಂಬಿರ್ಬೇಕು. ನಿಮ್ ಖಜಾನೆ ಯಾವಾಗ್ಲೂ ತುಂಬಿರ್ಬೇಕಂತಂದ್ರೆ ಗಳಿಸಿ ಬಳಸಿ ನಂತರ ಉಳಿಸೋದು ಗೊತ್ತಿದ್ರೆ ಮಾತ್ರ ನೀವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ಸಮುದಾಯ ಆರ್ಥಿಕವಾಗಿ ತಮ್ಮನ್ನ ತಾವು ಅರ್ಥೈಸಿಕೊಂಡು ಬದುಕಿನಲ್ಲಿ ಉಳಿಸೋದು ಕಲಿತಾರಲ್ಲ, ಅವಾಗ ನೀವು ಬದುಕನ್ನ ಬಹಳ ಬಿಗಿಯಾಗಿ ಆಪತ್ಕಾಲದಲ್ಲಿ ನೀವೇ ಆಪತ್ ಬಂಧರಾಗಿ ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಮೂರನೇದು ಆಧ್ಯಾತ್ಮಿಕ ಕ್ರಾಂತಿ. ಆಧ್ಯಾತ್ಮಿಕ ಕ್ರಾಂತಿ ಅಂತಂದ್ರೆ ಸಿದ್ದರಾಮೇಶ್ವರ ಅಂತ ಕಡೆ ಹೇಳ್ತಾರೆ, ಒಬ್ಬರ ಮನವನ್ನೊಯ್ಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೇನಯ್ಯ, ಗಂಗೆಯ ತಡದಲ್ಲಿದ್ದ ಚಂದ್ರನ ಕಳಂಕ ಹೋಗದನ್ನಕ್ಕರ. ಒಬ್ಬರ ಮನವನ್ನೊಯ್ಯಿಸದೆ ಒಬ್ಬರ ಮನೆಯ ಘಾತವ ಮಾಡದೆ ಇರ್ಪನೆ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶಿವನ ತಲೆ ಮೇಲೆ ಯಾರು ಇರೋದ್ರಿ? ಗಂಗೆ. ಗಂಗೆಯ ಪಕ್ಕದಲ್ಲಿರೋದು ಯಾರು? ಚಂದ್ರ. ಚಂದ್ರನ್ಗೆ ಏನ್ ಶಾಪ ಇತ್ತು? ಗಣಪತಿ ಉಣ್ಣದ್ ನೋಡಿ ಏನೋ ಶಾಪ ಕೊಟ್ಟಿದ್ದಂತಲ್ಲ, ಹೌದಲ್ಲ? ಇವತ್ತು ಗಣಪತಿ ಹಬ್ಬ ಬಂದ್ರೆ ಚಂದ್ರ ನೋಡಲ್ಲ ನೀವು. ಗಂಗೆ ತಡದಲ್ಲಿದ್ದೇನೆ, ಆತನ ಶಾಪನೇ ಹೋಗಿಲ್ಲ, ವಿಮುಕ್ತಿನಾಗಿಲ್ಲ. ಮತ್ ನಿಮ್ ಪಾಪ ಹೆಂಗ್ ಕಳೀತೈತೆ? ಲಾಜಿಕ್ ನ ಪಕ್ಕಕ್ಕಿಟ್ರೆ ಯಾವ ಪರಂಪರೆನೂ ಯಾವ ಸಂಪ್ರದಾಯನೂ ಕೇಳಲ್ಲ. ನೀವು ಒಬ್ಬರ ಮನಸ್ಸಿಗೆ ನೋವು ಮಾಡಿ, ಒಬ್ಬರನ್ನ ಮನೆ ಹಾಳು ಮಾಡಿ ಗಂಗೆಯಲ್ಲಿ ಹೋಗಿ ಮುಳುಗಿ ನನ್ ಪಾಪ ಕಳೀತು ಅಂತಂದ್ರೆ ಕಳೆಯಲ್ಲ. ಗಂಗೆಯಲ್ಲಿ ಮುಳುಗಿದ ಮೇಲೆ ಪ್ರತಿಜ್ಞೆ ಮಾಡಬೇಕು, ಇವತ್ತಿನಿಂದ ಯಾರ ಮನಸ್ಸಿಗೂ ನೋವು ಮಾಡಲ್ಲ, ಇವತ್ತಿನಿಂದ ಯಾರ ಮನೆ ಹಾಳು ಮಾಡಲ್ಲ. ಈ ರೀತಿಯಾಗಿರುವಂತಹ ಅವಗುಣ, ದುಷ್ಟಗುಣ, ದುರ್ಬುದ್ಧಿನ ಯಾವಾಗ ಬಿಡ್ತೀವಲ್ಲ ಅವಾಗ ನಾವು ಪಾವನರಾಗ್ತೀವಿ ಅಂತ ಹೇಳ್ತಾರೆ. ಇದು ಅಧ್ಯಾತ್ಮ. ಮೂಢನಂಬಿಕೆ ಕಂದಾಜ ಹಿಡ್ಕೊಂಡು ಅಮ್ಮನ್ ಜಾತ್ರೆ ಬಂತು ಅಂತೇಳಿ ಕುರಿ ಕೋಳಿ ಕಡ್ದು ಬಿಟ್ಟು ಜಾತ್ರೆ ಮಾಡಿ, ಸಾಲ ಮಾಡಿ ಜಾತ್ರೆ ಮಾಡಿದ್ರೆ ಅದು ಅಧ್ಯಾತ್ಮ ಅಲ್ಲ. ಯಾವ ದೇವರು ಪ್ರಾಣಿ ಬಲಿ ಅಂತ ಕೊಡಲ್ಲ. ಆಹಾರ ನಿಮ್ಮ ವೈಯಕ್ತಿಕ ವಿಚಾರ, ನಿಮಗ್ ಬೇಕಾ ಯಾವ್ದು ಬೇಕಾದ್ರೆ ಸ್ವೀಕಾರ ಮಾಡ್ರಿ. ದೇವ್ರು ಹೇಳುತ್ತೆ ಅಂತ ಯಾಕೆ ಹೇಳ್ತೀರಿ ನೀವು? ಈ ರೀತಿಯಾಗಿರುವಂತಹ ವೈಜ್ಞಾನಿಕ ವೈಚಾರಿಕ ಧರ್ಮವನ್ನ ಯಾರು ಅಳವಡಿಸಿಕೊಳ್ತಾರೋ ಅವರು ಜಗತ್ತಿನ ಮುಂದಿನ ವಿಜ್ಞಾನ ಯುಗದ ಧರ್ಮಾಧಿಕಾರಿಗಳಾಗಲಿಕ್ಕೆ ಹಾಗೂ ಆ ಧರ್ಮ ಶಾಶ್ವತಗೊಳ್ಳಲಿಕ್ಕೆ ಸಾಧ್ಯ. ಆ ಧರ್ಮ ಯಾರ್ದು ಅಂದ್ರೆ ಸಿದ್ದರಾಮೇಶ್ವರರ ಧರ್ಮ, ಬಸವಾದಿ ಶಿವಶರಣರ ಧರ್ಮ, ಚೆನ್ನಯ್ಯನವರ ಧರ್ಮ, ಹರಳಯ್ಯನವರ ಧರ್ಮ. ಈ ಹಿನ್ನೆಲೆಯಲ್ಲಿ ಬಸವಾದಿ ಶಿವಶರಣರ ವಚನಗಳು ಅದು ಅತ್ಯಂತ ವೈಜ್ಞಾನಿಕ ವೈಚಾರಿಕ ಧರ್ಮದ ತಳೆಯದಲ್ಲಿರುವಂತಹ ಸಂದೇಶ ಆಗಿದೆ. ಈ ರೀತಿಯಾಗಿರುವಂತಹ ಅಕ್ಷರ ಆರ್ಥಿಕ ಆಧ್ಯಾತ್ಮಿಕ ಕ್ರಾಂತಿನ ನೀವು ಬದಲಾಯಿಸ್ಕೊಂಡ್ರಿ ಅಂತಂತಂದ್ರೆ, ಆ ಪ್ರಗತಿಯನ್ನ ಕಂಡುಕೊಂಡ್ರಿ ಅಂತಂತಂದ್ರೆ, ಆ ಕ್ರಾಂತಿಗೆ ನೀವು ಒಳಪಟ್ರಿ ಅಂತಂತಂದ್ರೆ ನಿಮಗೆ ಅತ್ಯಂತ ಹೆಚ್ಚು ಗೌರವ ಕೊಡ್ತಾರೆ. ಒಂದ್ ಮಾತಿತ್ತು, ಯಾರ ಮಾತ್ರ ಒಡ್ಡಿದ್ದಂಗಿದಿರಲ್ಲ ಅಂತಂತಾರಂತ ಮಾತಿತ್ತು. ಅದ್ರ ನೀವು ಈಗ ಬದಲಾಯಿಸಿ ನೋಡ್ರಿ, ಇದ್ರೆ ಒಡ್ಡಿದ್ದಂಗಿರ್ಬೇಕಪ್ಪ ಅಂತಾರ. ಅವಾಗ ಎರಡು ಒಂದೇ ಪದ. ಭಾವ ಹೆಂಗೈತಿ? ನಮ್ಮ ಇರುವಿಕೆ, ನಮ್ಮ ಬದುಕು, ನಮ್ಮ ಘನತೆ, ನಮ್ಮ ಗೌರವ
ನಾವೇ ಕೀಳಾಗಿ ರೂಪಿಸ್ಕೊಂಡ್ರೆ ಜನ ಹೆಂಗಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಘನವಾಗಿ ರೂಪಿಸ್ಕೊಂಡ್ರೆ ಇದ್ರೆ ಒಡ್ಡಿದ್ದಂಗಿರ್ಬೇಕು ಅಂತಾರೆ. ಹಾಗೆ ನಮ್ಮ ಬದುಕನ್ನ ಘನತೆ ಗೌರವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಜಯಂತಿಗಳು ನಮ್ಮನ್ನು ರೂಪಿಸ್ತವೆ. ಇದನ್ನೇ ಸಿದ್ದರಾಮೇಶ್ವರರು ನಮ್ಮ ತಾಯಿಗೇನು ಹೆಣ್ಮಕ್ಳ ಬಗ್ಗೆ PhD ಮಾಡಿ ಬಂದಿತ್ತಲ್ಲ, ಸಿದ್ದರಾಮೇಶ್ವರ 12ನೇ ಶತಮಾನದಲ್ಲಿ ಹೇಳಿದ್ರು, ಒಂದ್ ಕಾಲ ಇತ್ತು ಹೆಣ್ಮಕ್ಳು ಅಂತಂತಂದ್ರೆ ಸ್ವಾತಂತ್ರ್ಯಕ್ಕೆ ಅರ್ಹತೆನೇ ಇಲ್ಲ. ಹುಟ್ಟಿದಾಗ ಅಪ್ಪನ ಆಶ್ರಯದಲ್ಲಿ, ಮದುವೆ ಆದ್ಮೇಲೆ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿದ್ರೆ ಸಾಕು, ಹೆಣ್ಣಿಗೆ ಸ್ವಾತಂತ್ರ್ಯ ಬೇಕಾಗಿಲ್ಲ, ಮನೆಗೆ ಅಡಿಗೆ ಮಾಡ್ಕೊಂಡು ಮಕ್ಳು ಎತ್ ಕೊಟ್ರೆ ಸಾಕು ಅಂತಿತ್ತು. ಆದ್ರೆ ಸಿದ್ದರಾಮೇಶ್ವರ ಹೇಳ್ತಾರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತು, ತಾ ಮಾಡಿದ ಹೆಣ್ಣು ನಾರಾಯಣನ ಹೃದಯನ್ನೇರಿತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶಿವನ್ ತಲೆ ಮೇಲಿರೋದು ಯಾರಮ್ಮ? ಪಕ್ಕದಲ್ಲಿ ಯಾರಮ್ಮ? ನಾರಾಯಣ ಹೃದಯದಲ್ಲಿರೋದು ಯಾರಮ್ಮ? ಬ್ರಹ್ಮನ ನಾಲಿಗೆಯಲ್ಲಿ. ನೋಡ್ರಿ, ಹೆಣ್ಣನ್ನ ಯುಗ ಯುಗಗಳಿಂದ ದೈವತ್ವ ಪೂಜ್ಯತೆಯಿಂದ ನೋಡ್ಕೊಂಡು ಬಂದು ಮಧ್ಯದಲ್ಲಿ ಅಸಡ್ಯ ಅಂತ ನೋಡ್ಕೊಂಡ್ ಬಂದ್ರು. ಅದನ್ನ ಜಾಗೃತಿ ಮಾಡಿದ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮೇಶ್ವರರು. ಯಾವ ನಾಡಿನಲ್ಲಿ, ಯಾವ ಮನೆಯಲ್ಲಿ ತಾಯಿನ ದೇವಿ ಅಂತ ಪೂಜೆ ಮಾಡ್ತೀವಿ, ನಮ್ಮಲ್ಲಿರುವಂತಹ ತಾಯಿ, ತಂಗಿ, ಅಕ್ಕ, ಸೊಸೆ, ನಾದಿನಿಗೆ ಆ ದೈವತ್ವದ ರೂಪ, ಸೃಷ್ಟಿನ ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅವಾಗ ಮಾತ್ರವೇ ನಾವು ನಿಜವಾದ ಒಂದು ಮನೋಸ್ಥಿತಿ ಇರುವಂತಹ, ಸದ್ಭಾವದ ಮನೋಸ್ಥಿತಿ ಇರುವಂತಹ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯತೆ ಇರುವಂತಹ ಮಾತನ್ನ ಸೂಕ್ಷ್ಮವಾಗಿ ಅವತ್ತಿನ ಕಾಲದಲ್ಲಿ ಸಿದ್ದರಾಮೇಶ್ವರ ಹೇಳಿರುವಂತದ್ದು. ಇಂತಹ ಅನೇಕ ವಿಚಾರಗಳನ್ನು ಸಿದ್ದರಾಮೇಶ್ವರ ತಿಳ್ಕೊಂಡು ಬಂದಿದ್ದಾರೆ. ಈ ವೇದಿಕೆಯಲ್ಲಿ ಬಹಳ ಸೂಕ್ಷ್ಮವಾಗಿ, ತಾಯಂದ್ರ ಒಂದ್ 10 ನಿಮಿಷ ಮುಗಿಸ ಬಿಡ್ತೀವಿ, ಕೂಡ್ರಿ. ನಾವು 10 ನಿಮಿಷ ಅಲ್ಲಿ ಇಡೀ ಕಾರ್ಯಕ್ರಮ 10 ನಿಮಿಷ ಮುಗಿಸ್ತಾರೆ, ಕೂತ್ಕೊಳ್ರಿ 2 ನಿಮಿಷ. ಒಂದು ಮಾತು ಇರ್ಲಿ ಬಿಡ್ರಿ, ವಿಜಯಮ್ಮ ಇರ್ಲಿ ಬಿಡಮ್ಮ, ಇರ್ಲಿ. ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ ನಿಮಗೆ. ಮುನಿಯಪ್ಪನಿಗೆ ಆಸೆ ಇತ್ತು ಮಗಳು MLA ಆಗ್ಬೇಕು ಅಂತ, ಇತ್ತಿಲ್ಲಮ್ಮ, ಮಾಡಿದ್ರು. ಹಂಗೆ ನಮಗೂ ಒಂದು ಆಸೆ ಐತಿ, ನಮ್ ಸಮಾಜದಲ್ಲಿ MLA ಆಗ್ಬೇಕು ಅಂತೇಳಿ. ಹಂಗಂತೇಳಿ ರೂಪಮ್ಮಂಗ್ ಸೋಲ್ಸಕ್ಕಾಗುತ್ತಾ? ಇದು ಲಾಜಿಕ್. ಏನ್ ಟ್ವಿಸ್ಟ್ ಐತೆ ಅಂತ ನೋಡ್ಬೇಕೀಗ. ನಾವು ಈ ಹಿಂದೆ ಬಂಗಾರಪೇಟೆಗೆ ಹೋಗಿದ್ವಿ. ನಮ್ಮ ನಾರಾಯಣ ಸ್ವಾಮಿ ಅವರಿದ್ರು, LG ಅವರಿದ್ರು, ವರದನಹಳ್ಳಿ ವೆಂಕಟೇಶ್ ಇದ್ರು, ನಮ್ಮ ಗೋಪಾಲ್ ಅವರಿದ್ರು, ನಮ್ಮ JCB ಅವರಿದ್ರು. ಅಲ್ಲಿ ಹೀಗೆ ಹೇಳಿದ್ವಿ, ಅಲ್ಲಿ ಶ್ರೀನಿವಾಸ್ ನಾರಾಯಣ ಸ್ವಾಮಿ ಅವರು MLA ಹೇಳಿದ್ವಿ. ಅವರು ಸ್ವಾಮೀಜಿ ಯಾಕ ನನ್ನ ಸೋಲ್ಸಕ್ ಬಂದರೆ ಅಂತ ಸ್ವಲ್ಪ ನೋಡಿದ್ರು. ನೀವು MLA ಆಗಿರ್ಬೇಕು, ಮಲ್ಲೇಶ್ ಬಾಬುನು ರಾಜಕೀಯವಾಗಿ ಏನಾದ್ರು ಬೆಳಿಬೇಕು, ನೀವಿಬ್ಬರನ್ನ ರಾಜಕಾರಣಿಗಳಾಗಿ ಸ್ಥಾನಮಾನ ನೋಡ್ಲಿಕ್ಕೆ ನಾವು ಬಯಸ್ತಾ ಇದೀವಿ ಅಂತ ಹೇಳಿದ್ವಿ. ದೈವ ಕೃಪೆ, ಮಲ್ಲೇಶ್ ಬಾಬು MP ಆದ್ರು, ಶ್ರೀನಿವಾಸ MLA ಆಗಿದ್ದಾರೆ, ಯಾರನ್ನೇನು ಸೋಲ್ಸಕ್ ಹೋಗಿಲ್ಲ. ಹಾಗೇನೆ ಬರುವ ದಿನಮಾನಗಳಲ್ಲಿ ನಮ್ಮ ನಾರಾಯಣ ಸ್ವಾಮಿ ಕಡೆ ಬರ್ತಾರೋ ಆ ಕಡೆ ಇರ್ತಾರೋ ನನ್ಗೆ ಗೊತ್ತಿಲ್ಲ, ಅಂದ್ರೆ ಈ ಭಾಗದಲ್ಲಿ ಓಡಾಡ್ತಿದ್ದಾರೆ. ನಮ್ಮ ಜಲಪತಿ ಓಡಾಡ್ತಿದ್ದಾರೆ, ನಾವು ಮೋಹನ್ ಕೃಷ್ಣ ಓಡಾಡ್ತಿದ್ದಾರೆ. JCB ನೀನು ಓಡಾಡಕತ್ತೇನು? ಇಲ್ಲಲ್ಲ, CV ಗೋಪಾಲಣ್ಣ ಆ ಭಾಗದಲ್ಲಿ ಓಡಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಯಾವ್ದಾರ ಒಂದು ಭಾಗದಲ್ಲಿ ಇನ್ನೊಂದೆರಡು ಬಹುಶಃ ಡಿಲಿಮಿಟೇಷನ್ ಆಗ್ಬೋದು. ತಂದರೆ ಗೊತ್ತಿರುತ್ತಲ್ಲ ಒಳಗಡೆ ಏನ್ ನಡೀತಿರ್ತದೆ ಡೆಲ್ಲಿಗೆ ಅಂತ, ನಮಗೆ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿರೋದಿಲ್ಲ. 1 ನೇಷನ್ 1 ಎಲೆಕ್ಷನ್ ಆಗ್ಬೋದು, ಅಥವಾ ಡಿಲಿಮಿಟೇಷನ್ ಆಗ್ಬೋದು. ಇನ್ನೊಂದೆರಡು SC ಕ್ಷೇತ್ರಗಳು ಜಾಸ್ತಿ ಆಯ್ತಂದ್ರೆ ರೂಪಮ್ಮನೂ MLA ಆಗಿರುತ್ತೆ, ನಮ್ಮವರು ಒಂದಿಬ್ರು MLA ಆಗ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಸಂದರ್ಭ ಹೆಂಗೆ ಅಂದ್ರೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಅಂತ ಸಂದರ್ಭದಲ್ಲಿ ನಾವು ಕೂಡ ಭವಿಷ್ಯದ ದಿನಮಾನಗಳಲ್ಲಿ ಯಾರಾದ್ರೂ ಚಲಪತಿಯರ ಆಗ್ಲಿ, ಮೋಹನ್ ಕೃಷ್ಣರಾಗ್ಲಿ, ನಾರಾಯಣ ಸ್ವಾಮಿಯರ ಆಗ್ಲಿ, ನಮ್ಮ CV ಗೋಪಾಲ್ ಆದ್ರೂ ಆಗ್ಲಿ, ಮತ್ತಾರಾಗ್ಲಿ, ಬರುವ ದಿನಮಾನಗಳಲ್ಲಿ ಅವ್ರ MLAಗಳಾಗ್ಬೇಕು. MLAಗಳಾಗ್ಬೇಕು ಅಂತಂದ್ರೆ ನಿಮಗೆ ಒಂದು ಸೂಕ್ಷ್ಮವಾಗಿ ಹೇಳ್ತೇನೆ, ಬಹಳ ಮುಕ್ತವಾಗಿ ಮನಸ್ಸು ಬಿಚ್ಚಿ ನಾನು ಮಾತು ಹೇಳ್ತೇನೆ. ಬಹುಶಃ ಮುನಿಯಪ್ಪರು ಮೊದಲನೇ ಬಾರಿ ಸೋತಿದ್ದಕ್ಕೆ ನಾವು ಕಾರಣ ಒಂದು ರೀತಿಯಲ್ಲಿ. ಏನಪ್ಪ LG
ಒಂದ್ ರೀತಿಯಲ್ಲಿ ನಾವು ಕಾರಣ ಪಾಪ ಮೊದಲನೇ ಸತಿ ಅವ್ರು ಸೋಲೋದಕ್ಕೆ. ಸದಾಶಿವ ಆಯೋಗದ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ವಿ. ಈ ಸಮುದಾಯಕ್ಕೆ ಮಾರಕವಾಗಿದ್ದನ್ನ ನಾವು ಒಪ್ಕೊಳಕ್ಕಾಗಲ್ಲ ಅಂತೇಳಿ ಅವತ್ತು ಮುಂಚೂಣಿ ನಾಯಕತ್ವನ ಮುನಿಯಪ್ಪರು ವಹಿಸ್ಕೊಂಡಿದ್ರು. ಅವರು ಸೋತಿದ್ರು ಕಾರಣಾಂತರಗಳಿಂದ, ಬೇರೆ ಬೇರೆ ಕಾರಣಗಳಿದ್ದಿರಬಹುದು. ನಾವೊಂದು ಪಾತ್ರ ವಹಿಸ್ಬಿಟ್ಟಿದ್ವಿ. ಅವಾಗ ಸೋತಿದ್ರು. ನಮಗೆ ಪ್ರಧಾನಿ 2ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಆಮಂತ್ರಣ ಬಂದಿತ್ತು. ಕರ್ನಾಟಕದ 4-5 ಜನ ಸ್ವಾಮೀಜಿಗಳಿಗೆ ಆಮಂತ್ರಣ, ನನಗೂ ಮಾದಾರ ಚೆನ್ನೈ ಸ್ವಾಮಿಗಳಿಗೆ ಎಲ್ಲ ಜೊತೆಗೆ ಬಂದಿತ್ತು. ಸಂದರ್ಭ ಡೆಲ್ಲಿಗೆ ಹೋಗಿ ಎಲ್ಲಿ ಉಳಿಬೇಕು ಅಂತಂದ್ರೆ ಮುನಿಯಪ್ಪರ ಮನೆಗೆ ಉಳಿದಿದ್ವಿ. ಮನುಷ್ಯ ಎಷ್ಟು ದೊಡ್ಡವರು ಅಂತಂತಂದ್ರೆ ಅವ್ರ ಗುರುಗಳಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು, ಅದಕ್ಕಿಂತ 10 ಪಟ್ಟು ಪ್ರೀತಿಯಿಂದ ನಾವು ನೋಡ್ಕೊಂಡಿದ್ರು. ಸೋಲಿಸ್ಲಿಕ್ಕೆ ನಾವು ಕಾರಣ ಅಂತ ಅವ್ರಿಗೆ ಗೊತ್ತು. ಆದ್ರೂ ಬಹಳ ಭಕ್ತಿ, ಪ್ರೀತಿ, ಪೂಜೆ, ಪುನಸ್ಕಾರ ಎಲ್ಲ ಇದ್ಕೊಂಡು ಅವತ್ತೊಂದ್ಸತಿ ಮಾತಾಡಿದ್ರು. ಸ್ವಾಮೀಜಿ, ಸದಾಶಿವ ಆಯೋಗದ ವಿಚಾರದಲ್ಲಿ ಏನೋ ಸ್ವಲ್ಪ ಗೊಂದಲ ಇದ್ದಂಗಿದೆ, ನಾನು ನಿಮ್ಮ ಜೊತೆ ಕೂಡಿ ಒಂದ್ಸತಿ ಮಾತಾಡ್ತೀನಿ ಅಂತೇಳಿ ಒಂದ್ಸತಿ ಮಠಕ್ಕೆ ಬಂದು ಮಾತಾಡಿದ್ರು. ಒಮ್ಮೆ ಮಠಕ್ಕೆ ಬಂದು ಚಿತ್ರದುರ್ಗ ಮಾದಾರಚನ ಸ್ವಾಮೀಜಿ ಮಠಕ್ಕೆ ಯಾವಾಗಾರ ಬಂದ್ರೆ ಪ್ರತಿ ಬಾರಿನೂ ಈಗ ನಮ್ಮ ಮಠಕ್ಕೆ ಬರ್ತಾರೆ ಅವರು. ಅಂದ್ರೆ ಒಂದಿಷ್ಟು ಹೃದಯ ವೈಶಾಲ್ಯತೆ, ಪ್ರಬುದ್ಧರ, ದೊಡ್ಡವರ ಗುಣ, ಅದು ದೊಡ್ಡತನ ಇರುವಂತಹದ್ದು. ಅಂತವರನ್ನ ನೋಡಿ ನಾವು ಕಲಿಬೇಕಾಗಿದೆ. ರಾಜಕೀಯ ಅಂತಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಇರ್ಬೇಕು. ರಾಜಕೀಯ ಮುಗಿದ ಮೇಲೆ ಯಾರು MLA ಆಗಿರ್ತಾರಲ್ಲ ಅವರೇ, ಎಲ್ಲಾ ಜಾತಿಗೂ ರಾಜಕಾರಣಿ. ನಮ್ಮ ಶಾಸಕರು ಯಾರಪ್ಪ ಅಂದ್ರೆ ಅವರೇ, ಯಾರಿರ್ತಾರ ಅವರೇ. ಮಲ್ಲೇಶ್ ಬಾಬು ಎಲ್ಲಾ ಜಾತಿಯವರ MP, ರೂಪಾ ಶಶಿಧರ್ ಅವರು ಎಲ್ಲಾ ಜಾತಿಯ MLA. ಅದನ್ನ ನಾವು ಒಪ್ಕೊಂಡು ಅವ್ರ ಹತ್ರ ಕೆಲಸ ಕಾರ್ಯಗಳನ್ನ ತೆಗೆದುಕೊಳ್ಳೋದು ಬಹಳ ಜಾಣತನ. ಇದಕ್ಕೆ ಒಗ್ಗಟ್ಟು ಬೇಕಾಗುತ್ತೆ. ರಾಜಕಾರಣಿಗಳು, ಪಕ್ಷಗಳು ನಿಮಗೆ ಯಾವಾಗ ಅಂಜುತ್ತವ ಅಂತಂತಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿದ್ದಾಗ. ನೀವು ಒಂದು ರೀತಿಯ ಕಲ್ಲುಗಳು ಒಂದು ಶಕ್ತಿ, ಕಬ್ಬಿಣ ಒಂದು ಶಕ್ತಿ, ಸಿಮೆಂಟ್ ಒಂದು ಶಕ್ತಿ, ಮರಳು ಒಂದು ಶಕ್ತಿ, ನೀರು ಒಂದು ಶಕ್ತಿ. ಸಮಾಜದಲ್ಲಿ ಈ ತರದ್ದು ಪರಿಕರ ಬಹಳ ವಿಶಿಷ್ಟವಾಗಿದ್ದ ಶಕ್ತಿವಂತ ನಾಯಕರು ಇರ್ತಾರೆ. ಕಾರಣಾಂತರಗಳಿಂದ ಕೂಡದೇ ಇದ್ರೆ ಅದು ಬಹಳ ದೊಡ್ಡದಾಗಿ ಕಾಣ್ಲಿಕ್ಕೆ ನಮ್ಗೆ ಸಾಧ್ಯವಾಗಲ್ಲ. ಒಂದ್ ವೇಳೆ ಇದೆಲ್ಲ ಕೂಡ್ ತಂದ್ಕೊಳ್ರಿ, ಕಬ್ಣ, ಸಿಮೆಂಟು, ಜಲ್ಲಿ, ಮರಳು, ನೀರು ಕೂಡಿ ಒಂದು ಕಾಂಕ್ರೀಟ್ ಆಯ್ತು ಅಂತ ಅಂದ್ಕೊಳ್ರಿ, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಎಬ್ಬಿಸ್ಬೋದು? ಬುರ್ಜ್ ಖಲೀಫಾ ಅನ್ನುವಂತಹ 1000 ಅಡಿಯ ಬಿಲ್ಡಿಂಗ್ ಅನ್ನ ಕಟ್ಟಬಹುದು. ಹೆಂಗ್ ನೋಡ್ತಾರೆ ಜನ? ಅವಾಗ ತಲೆ ಎತ್ತಿ ನೋಡ್ತಾರೆ. ನಿಮಗೆ ಹಂಗೆ ತಲೆ ಎತ್ತಿ ನೋಡ್ಬೇಕು, ಗೌರವ ಬೇಕಂದ್ರೆ ಸಂಘಟಿತರಾಗ್ರಿ, ಕಾಂಕ್ರೀಟ್ ಆದಾಗೆ ಆಗ್ರಿ. ಯಾರನ್ನೂ ದೂರ ಇಡಬೇಡ್ರಿ, ಯಾರು ಕೂಡ ದೂರ ಆಗ್ಬೇಡ್ರಿ. ವೈಯಕ್ತಿಕವಾಗಿ ನಾವು ದೂರ ಆಗ್ಬಾರ್ದು, ಸಮಾಜ ದೃಷ್ಟಿಯಿಂದ ಯಾರನ್ನು ಕೂಡ ದೂರ ಇಡೋ ಕೆಲಸವನ್ನ ಮಾಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ಹೋದ್ರೆ ನಮಗೆ ಶಕ್ತಿ ತುಂಬುವ ಕೆಲಸ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮುಂದುವರೆದ ಭಾಗವಾಗಿ ನಮ್ಮ ನಾರಾಯಣ ಸ್ವಾಮಿಯವರು ಬಹಳ ಸೂಕ್ಷ್ಮ ಪ್ರಸ್ತಾಪವನ್ನ ಮಾಡಿದ್ರು. ಈ ಭಾಗದ ಅನೇಕ ಹೋರಾಟಗಾರರು ಪ್ರತಿಫಲವಾಗಿ ಇವತ್ತು ಒಂದು ಹಂತಕ್ಕೆ ಮೀಸಲಾತಿ ತಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಎಳೆದು ತಂದ ರಥವನ್ನ ಸಾಧ್ಯವಾದರೆ ಮುಂದಕ್ಕೆ ತೆಗೆದುಕೊಂಡು ಹೋಗಿ, ಆದರೆ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಎಳೆಯಕ್ಕೆ ಹೋಗ್ಬೇಡಿ, ಇದ್ದಲ್ಲೇ ಬಿಟ್ಟು ಬಿಡಿ ಅಂತೇಳಿ. ಇವತ್ತು ಒಳ ಮೀಸಲಾತಿಯ ವಿಚಾರದಲ್ಲಿ ಅದರದ ಪರಿಣಾಮ ಈಗ ಅರ್ಥ ಆಗ್ತಾ ಇದೆ. ಹೇಗಾಗ್ತಿದೆ, ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಒಳ ಮೀಸಲಾತಿ ಅನ್ನೋದಾಗಿದೆ. ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿಯಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಸೇರಿಸಿದರೆ ಜನಸಂಖ್ಯೆಗಿಂತ ಕಡಿಮೆ ಪರ್ಸೆಂಟೇಜ್ ಅನ್ನ ನೀಡಿದರೆ, ನಾಗಮೋದಸ್ ಆಯೋಗದ ವರದಿಯ ಪ್ರಕಾರವೇ ಕೋಷ್ಟಕ 26ರಲ್ಲಿ 19 ಪಟ್ಟಿಗಳಲ್ಲಿ ಹಿಂದುಳಿದ ಸಮುದಾಯ ಅಂತಂದ್ರೆ ಅದು ಬೋವಿ ಸಮುದಾಯ. ಅದಕ್ಕಿಂತನೂ ಹಿಂದುಳಿದಿರುವ ಸಮುದಾಯ ಅಂದ್ರೆ ಅಲೆಮಾರಿ ಸಮುದಾಯ. ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯನ ಸರ್ಕಾರ ಕೊಡಬೇಕಾಗಿದ್ದು, ಚರ್ಚಿಸಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಈ ಸಮುದಾಯಕ್ಕೆ ಕೊಡಬೇಕಾದ ಸಾಮಾಜಿಕ ನ್ಯಾಯ ಕೊಡೋದಿಕ್ಕೆ ಸರ್ಕಾರಕ್ಕೆ ಶಕ್ತಿ ಆಗಿಲ್ಲೇನೋ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನೊಂದು, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರುವಂತದ್ದು ಒಳ ಮೀಸಲಾತಿಯನ್ನ ಮಾಡಿ ಅಂತೇಳಿ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯಲ್ಲೇ ಒಳ ಮೀಸಲಾತಿಯನ್ನ ಮಾಡಿದೆ. ಪ್ರವರ್ಗ ಸಿ ಮಾಡಿ 5% ಇಟ್ಟು 4+1 ಅನ್ನ ಮಾಡೋದ್ರ ಮೂಲಕವಾಗಿ
ಮತ್ತೆ ಮಲತಾಯಿ ಧೋರಣೆ ತಾರತಮ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ರೋಸ್ಟರ್ ಪದ್ಧತಿನ ಮಾಡಿದ್ರೆ ಪ್ರವರ್ಗ ಸಿಗೆ ರೋಸ್ಟರ್ ಪದ್ಧತಿ ಪ್ರಕಾರ ಬರಬೇಕು ಅಂತಂದ್ರೆ 14 ಜನ ಆದ್ಮೇಲೆ ಕಾಯ್ಬೇಕಾದ ಪರಿಸ್ಥಿತಿ ಬಂದಿದೆ. 15 ಜನ ಕಾಯ್ಬೇಕಾಗತ್ತೆ. ಯಾವ್ದಾರ ಒಂದು ಇನ್ಸ್ಟಿಟ್ಯೂಷನ್ ಇತ್ತು ಅಂತಂದ್ರೆ ಅವ್ರು ಯಾರಾದ್ರು ತುಂಬ್ಕೋಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ 10 ತಲೆಮಾರುಗಳಾಗ್ತಾವೋ 15 ತಲೆಮಾರುಗಳಾಗ್ತಾವೋ. ಸಮುದಾಯದ ಇನ್ಸ್ಟಿಟ್ಯೂಷನ್ ಇಟ್ಕೊಂಡೆ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾವಂತರಿಗೆ ಅರ್ಹತರಿಗೆ ಇವತ್ತು ಪೋಸ್ಟ್ಗಳ ತುಂಬಿಕೊಳ್ಳಕ್ ಸಾಧ್ಯವಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಮರು ವಿಮರ್ಶೆಗೆ ಒಳಪಡಿಸಬೇಕಾಗಿದೆ. ಯಾವ ಸಮುದಾಯಕ್ಕೂ ಅನ್ಯಾಯವಾಗದೆ, ಯಾವ ಸಮುದಾಯಕ್ಕೂ ತಾರತಮ್ಯ ಆಗದೆ, ಎಲ್ಲರನ್ನು ಸಮಾಧಾನ ಪಡಿಸುವ, ಎಲ್ಲರಿಗೂ ಸಂತುಷ್ಟಗೊಳಿಸುವ ಮರು ವಿಮರ್ಶೆಗೆ ಒಳಪಡಿಸಿದಾಗ ಮಾತ್ರ ಪರಿಶಿಷ್ಟ ಜಾತಿಗಳು ಮತ್ತೊಂದಿಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಸೂಚ್ಯವಾಗಿ ವೇದಿಕೆಯಲ್ಲಿ ತಿಳಿಸ್ತಾ, ಈ ಸಮಾರಂಭದಲ್ಲಿ ನಮ್ಮ ಪ್ರಸಾದಿ ವೆಂಕಟೇಶ್ ಅಧ್ಯಕ್ಷರ, ನಿಮ್ಮೇ ಬಹಳ ಜನ ವೆಂಕಟೇಶ್ ಇದ್ದಾರೆ, ಅದೇ ಅವ್ರಿಗೆ ಹೇಳಿದೆ ನೀವೇ ಅಂತೇಳಿ, ನಮ್ಮ ಬಾಬು ಪ್ರಸಾದಿ, ಬಹಳಷ್ಟು ಜನ, ನಾರಾಯಣಪ್ಪ JCB, ಇನ್ನೊಬ್ಬ ನಾರಾಯಣಪ್ಪ, ಇಲ್ಲಿ TP ನಾರಾಯಣಪ್ಪ, ಈ ಭಾಗದ ಶೇಷು ಇಲ್ಲಿ ಇಲ್ಲಿ ಕೊಂದ್ಬಿಟ್ಟಾರೆ. ಬಹಳಷ್ಟು ಜನ ಇವರುಗಳು ಇಲ್ಲದೆ ಇದ್ದಿದ್ರೆ ನಾವು ಇಷ್ಟು ಜನ ಸೇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತೇಳಿ. ಇಷ್ಟು ಜನ ಸೇರದೇ ಇದ್ದಿದ್ರೆ ಸಮುದಾಯದ ಕಷ್ಟ ಸುಖಗಳನ್ನ ಆತ್ಮವಿಮರ್ಶನ ಹಾಗೂ ಮುನ್ನೋಟವನ್ನ ನಾವು ಇವತ್ತು ಚರ್ಚಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೊಂದ್ಸ ಜೋರಾಗಿ ಚಪ್ಪಾಳೆನ ತಟ್ಟಿ. ನೀವೆಲ್ಲ ಹೆಂಗ್ ತಟ್ಬೇಕು? ಚಪ್ಪಾಳೆ ತಟ್ಬೇಕಂತಂದ್ರೆ ಕೈ ಎತ್ತಿ ತಟ್ಬೇಕು. ಕೈ ಎತ್ತಿ ನೋಡೋಣ ಅನ್ಸತಿ, ಜೋರಾಗಿ ಸೌಂಡ್ ಕೇಳಿಸ್ಬೇಕು. ಒಟ್ರು ಕೂತಿದ್ರೆ ಗುಡ್ಡನ ಗಡಗಡ ಅನ್ನತ್ತಂತೆ. ಈ ಪೆಂಡಲ್ ಅಲ್ಲಂಗಿಲ್ಲಲ್ಲ. ತಟ್ರ ಜೋರಾಗಿ ಚಪ್ಪಾಳೆ ತಟ್ರಿ, ಜೋರಾಗಿ. ಆಗ್ಲ ಅವ್ರಿಗೆಲ್ಲ ಒಳಿತನ್ನ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ದುಡಿದಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ದುಡಿದಂತ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ಮಂಜುಳಮ್ಮ ಅಲ್ವಾ, ಮಂಜುಳಮ್ಮ ನಾನು ಬಂದಾಗ ಯಾರೋ ಮಾಮೂಲಿ ಆಂಕರ್ ಮಾಡ್ತಿರ್ತಾರೆ ಬಿಡು ಅನ್ಕೊಂಡೆ. ಆಯಮ್ಮ ಸಕಲ ಕಲಾವಲ್ಲಭೆ, ಬೇಕು ಅಂದ್ರೆ ಆಯಮ್ಮನ ಸಂಗೀತ ಆಡುತ್ತೆ. ಯಾರಿನ್ನು ಬರೋದು, ಅಮ್ಮ ಬರೋದು ಲೇಟ್ ಆಯ್ತು ರೂಪಮ್ಮ, ಆಯಮ್ಮನ ಉಪನ್ಯಾಸ ಸ್ಟಾರ್ಟ್ ಮಾಡಿತ್ತು. ಮತ್ತೆ ಅಧಿಕೃತ ಉಪನ್ಯಾಸ ಕೊಡಂಗಿಲ್ಲಲ್ಲ. ಅಂದ್ರೆ ಸಾಕಷ್ಟು ಅಧ್ಯಯನ ಮಾಡಿದೆ, ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದೆ. ಹೆಣ್ಣು ಮಕ್ಕಳು ಹಿಂಗೆ ಹೊರಕ್ಕೆ ಬಂದು ಇಷ್ಟೆಲ್ಲ ಆಸಕ್ತಿ ವಹಿಸ್ಕೊಂಡ್ರೆ ಮನೆಗೆ ತಾಯಿ ಸಂಸ್ಕಾರ ಇದ್ರೆ ಮಕ್ಳಿಗೆ ಸಂಸ್ಕಾರ ಸಿಗುತ್ತೀರಿ. ಮನೆಗೆ ತಾಯಿಗೆ ಜ್ಞಾನ ಇತ್ತು ಅಂದ್ರೆ ಮಕ್ಳಿಗೆ ಜ್ಞಾನವಂತರಾಗ್ತಾರ್ರಿ. ಹಂಗಾಗಿ ಹೆಣ್ಣು ಹೆಚ್ಚು ಈ ರೀತಿ ಸಕಲ ಕಲಾ ವಲ್ಲಭರಾಗ್ಲಿ ಅಂತ ಆಶಿಸ್ತಾ ಆ ತಾಯಿಗೂ ಶುಭಾಶಯ ಸಲ್ಲಿಸ್ತೀವಿ. ಒಳಿತಾಗ್ಲಿ, ಶರಣ ಮಾಡ್ತೀವಿ.